ಯಾರಿಗೂ ಹೇಳಿಲ್ಲ ಕೇಳಿಲ್ಲ, ಸರ್ಪ್ರೈಸ್ ಎಲ್ಲ ಇನ್ಫ್ಲೂಯೆನ್ಸರ್ ಸರ್ಪ್ರೈಸ್ ಕೊಡ್ತಾ ಇದ್ರು, ಹಂಗೆ ನಾನು ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಇವತ್ತು ನಾನು ಎಂಗೇಜ್ಮೆಂಟ್ ಗೈಸ್, ಫೈನಲಿ ನಮ್ದು ಎಂಗೇಜ್ಮೆಂಟ್ ಆಗ್ತಾ ಇದೆ. ನೀನು ಹೇಳಿಬೇಡ ಕಣೆ, ಹೇಳಿಬೇಡ. ಇದು ನಮ್ಮ ಅತ್ತೆ ಮಗಳು. ಗುದ್ದಿದ್ರೆ ಮೊರಡಿ ಕಮ್ಮಿ ಆಗ್ಬಿಡ್ಬೇಕು. ಮಾತಾಡೋದಕ್ಕೂ ಹೈಟ್ಗೂ ಏನ್ ಸಂಬಂಧ? ಮಗ ದೇವಸ್ಥಾನದಲ್ಲಿ ಬ್ಯಾನರ್ ಹಾಕಿಸ್ಕೊಂಡಿದ್ದಾನೆ, ಕಂಕಣ ಬಲ ಬೇಗ ಕೂಡ್ ಬರುತ್ತೋ ಏನೋ ಯಾರಿಗೂ ಕೋಟ್ಲೆ ತಡಿಯಕ್ಕಾಗ್ಲಿಲ್ಲ, ಅದಕ್ಕೋಸ್ಕರ ನಿಮಿಷ ಕೊಟ್ಟಿದ್ದೀನಿ ಅದಕ್ಕೆ ಮದುವೆ ಮಾಡಕ್ಕೆ ಎದುರು ಸಾಕ್ಬಿಡ್ಬೇಕು. ಹಂಗೆ ನನ್ನ ದಂಡೆಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ. ಕ್ಯಾಮ್ರಾಮನ್ ಚರಣ್ ಜೊತೆ ಕೃಷ್ಣ, ನನ್ನ ಜೊತೆ ಇರೋರು ರಜನಿ ಅಕ್ಕ. ಆಂಕರ್ ಗೋಲ್ಡ್ ಒರಿಜಿನಲ್, ಇದು ಒರಿಜಿನಲ್ ಗೋಲ್ಡ್. 75 kg ಗೋಲ್ಡ್ ಇದು ಅಯ್ಯೋ ಅದು ಡೈಮಂಡ್ ಇದು. ಹಾಯ್, ಗುಡ್ ಮಾರ್ನಿಂಗ್. ಬ್ಲಾಗ್ ಮಾಡ್ತಾ ಇದೆಯಾ? ನೀನು ಮಾಡು. ಹಾಂ ಸರಿ, ಸ್ಟಾರ್ಟ್ ಮಾಡಿ. ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ, ನಾನು ಮರೋಹನ್. ಸೊ ಗೈಸ್, ಇವತ್ತು ಹೊಸ ಬ್ಲಾಗ್ ಮಾಡ್ತಾ ಇದ್ದೀವಿ. ಏನಂತ ಅಂದರೆ, ಇವತ್ತು ಯಾರಿಗೂ ಹೇಳಿಲ್ಲ ಕೇಳಿಲ್ಲ, ಸರ್ಪ್ರೈಸ್ ಎಲ್ಲ ಇನ್ಫ್ಲೂಯೆನ್ಸರ್ ಸರ್ಪ್ರೈಸ್ ಕೊಡ್ತಾ ಇದ್ರು, ಹಂಗೆ ನಾನು ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಇವತ್ತು ನಾನು ಎಂಗೇಜ್ಮೆಂಟ್. ಚಿರಾಗ ನನಗೆ ನನ್ನ ಎಂಗೇಜ್ಮೆಂಟಿಗೆ ಗೋಲ್ಡ್ ಬ್ರೇಸ್ಲೆಟ್ ಆಗ್ತಾ ಇದ್ದಾನೆ. ಅತ್ತೆ ಮಗಳು ಎಲ್ಲಿದ್ದಾರೆ? ಅತ್ತೆ ಮಗಳು ಎಲ್ಲಿ ಕಾಣಿಸ್ತಾ ಇರಲ್ಲ. ಕಾಣಿಸ್ತಾರೆ. ಓ, ಇಲ್ಲಿದ್ಯಾ? ಒಳ್ಳೆಗಿದೆಯಲ್ಲ, ಗೊತ್ತಾಗಿದೆ. ನಮ್ಮ ಅತ್ತೆ ಮಗಳು ಗೈಸ್, ನಮ್ಮ ಅತ್ತೆ ಮಗಳು. ನಿಜ, ಇಷ್ಟು ಇಷ್ಟ ಕೇಳಿ ಏನಕ್ಕೆ ಅಂತ ನನ್ನ ಹಾರ್ಟ್ ಇಷ್ಟ. ಗೆಟ್ ರೆಡಿ ವಿತ್ ಕೃಷ್ಣ. ನನಗೆ ಅದಕ್ಕೆ ನಮ್ಮ ಅತ್ತೆ ಮಗಳು ಇಷ್ಟ ಇಲ್ಲ. ಹೈಟ್ ಇಲ್ಲ ಅಂದ್ರೆ ಎಗ್ರಿ ಹೊಡಿತಾಳೆ ತಲೆ ಮೇಲೆ. ನಾನು ಕುದಿದ್ರೆ ಇನ್ನೂ 3 ಅಡಿ ಕಮ್ಮಿ ಆಗಿಬಿಡ್ಬೇಕು ನೆನ್ಸಿದ್ರೆ. ಅತ್ತೆ ಮಕ್ಕಳ ಜೊತೆ ಹಂಗೆ ಮಾತಾಡೋದು. ಗೈಸ್, ಗೆಟ್ ರೆಡಿ ವಿತ್ ಮೀ ಆಸ್ ಕೃಷ್ಣ. ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡೋಕ್ಕೆ ಬಿಡೋಲ್ಲ ಅಂತಾರಲ್ಲ ಯಾರು. ನನ್ನ ಹಿಂಗೆ ಬಡವ್ರ ಮಕ್ಕಳು ಸುಳಿಯೋದು ಇರೋಲ್ಲ. ಏನು ಹೇಳು, ಬಡವ್ರ ಮಕ್ಕಳು ಸುಳಿಯೋದು ಏನಂತೆ? ನಿಜ ತಾನೆ ಅತ್ತೆ? ನಾವಿಬ್ರು ಒಂಥರ. ನಾನೇ ಟಾಮ್ ಆದ್ರೆ ಮಾತಾಡು. ನಮ್ಮ ಅಣ್ಣ ಮಾತಾಡು. ಏನು ಮಾತಾಡಿ? ಯಾರು ಮಾತಾಡು. ಇವತ್ತು ನಮ್ಮ ತಮ್ಮಂದು ನಂದು ಎಂಗೇಜ್ಮೆಂಟ್ ನಡೀತದೆ. ನಮ್ಮ ತಮ್ಮಂದು ನಂದು ಎಂಗೇಜ್ಮೆಂಟ್ ನಡೀತಾ ಇದೆ. ನಂದು ಅಲ್ಲ, ನಿಮ್ಮ ಹುಡುಗಿ ಜೊತೆ ನಂದು ನಮ್ಮ ಹುಡುಗಿ ಜೊತೆ. ಅದು ಅಂಡರ್ಸ್ಟುಡ್ ಗುರು. ಏನು ವಿಶೇಷತೆ, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಹಬ್ಬದ ಸಂಭ್ರಮ ಇದ್ದಂಗಿದೆ. ಎಲ್ಲ ಕ್ಯಾರೆಕ್ಟರ್ಗಳು ಮನೇಲಿ ರೆಡಿ ಆಗ್ತಾ ಇದ್ದಾರೆ. ಅಲ್ಲಿ ನನ್ನ ತಂಗಿ ರೆಡಿ ಆಗ್ತಾ ಇದ್ದಾರೆ. ಫಸ್ಟ್ ಸೀನು ನಮ್ಮ ಪಕೋಡಂದಲ್ಲಿ ಆಗ್ತಾ ಇದೆ, ಆಯ್ತಾ? ನೆಕ್ಸ್ಟು 2ನೇ ಸೀನ್ಗೆ ನಮ್ಮ ತಂಗಿ ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರನ್ನ ಚೆನ್ನಾಗಿ ರೆಡಿ ಮಾಡಿ ಅಂತ ಎದುರುಗಡೆ ಅವ್ರ ತಾಯಿ ಕೂತ್ಕೊಂಡಿದ್ದಾರೆ. ಆಮೇಲೆ ನಾವು ರೆಡಿ ಆಗ್ಬಿಟ್ಟು ಹೊರಟ್ಬಿಟ್ಟಿದ್ದೀವಿ. ನಮ್ಮ ವಂಶಿ ಅವ್ರ ತಮ್ಮ ಅಲ್ಲಿ ವಿಡಿಯೋ ಗೇಮ್ ಮಾಡ್ಕೊಂಡು ಕೂತಿದ್ದಾರೆ. ನಾವು ಚಪ್ಪಲಿ ಎಲ್ಲ ಯಾಕೆ ಒಂದೇ ಸೈಡ್ ಬಿಟ್ಟಿದ್ದೀವಿ, ಇದೇನೋ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದಕ್ಕೆ ಅದಕ್ಕೆ ಮೇಕಪ್ ಇದೆ. ನಾನು ಮೇಕಪ್ ಹಾಕೊಂತ ಇದ್ದೆ, ಅದಕ್ಕೆ ನಮ್ಮ ಅಣ್ಣನೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ರು. ಇದಾವೆ ನಮ್ಮ ಅಣ್ಣ
ಸಿದ್ಧಾರ್ಥಣ್ಣ, ನಮ್ಮ ಸೀರಿಯಲಲ್ಲಿ ಕೋದಂಡಣ್ಣ, ನಾನು ಕೃಷ್ಣ. ಇವಾಗ ಮೇಕಪ್ ಹಾಕೊಂಡ್ಬಿಟ್ಟಿದ್ದೀನಿ, ಕೃಷ್ಣ ಆಗಿದ್ದೀನಿ. ನಾನು ಇನ್ನೂ ಹಾಕ್ಕೊಂಡಿಲ್ಲ, ಅದಕ್ಕೆ ನಾನು ಆಗಿಲ್ಲ. ಇನ್ನೂ ಸಿದ್ಧಾರ್ಥಣ್ಣನೇ ಆಗಿದ್ದಾರೆ. ಏನಂತೀರಾ ಇದ್ರ ಬಗ್ಗೆ? ಸೆಕೆಂಡ್ ಟೈಮ್ ಎಂಗೇಜ್ಮೆಂಟ್ ಆಗ್ತಾ ಇದ್ದೀರಾ? ಸೆಕೆಂಡ್ ಟೈಮ್ ಅಲ್ಲ, ಸಿದ್ಧಾರ್ಥನ್ಗೆ ಆಗಿದೆ ಎಂಗೇಜ್ಮೆಂಟು, ಕೋದಂಡನಿಗೆ ಇವಾಗ ಆಗ್ತಾ ಇದೆ. ಇವಾಗ ಕನ್ನಡದಲ್ಲಿ ಕೋದಂಡನಿಗೆ ಇವಾಗ ಆಗ್ತಾ ಇದೆ, ತೆಲುಗಲ್ಲಾಗಿದೆ, ತಮಿಳಲ್ಲಾಗಿದೆ. ಒಳ್ಳೆ ಓ ಅಲ್ಲೋಡಲ್ಲ ಅಲ್ಲೋ ಓ ಅಲ್ಲಿ ಅಲ್ಲಿ ಅವ್ರಿಬ್ರು ಅತ್ತೆ ಅಕ್ಕ. ಇದೇನಿದು ಕುಂಕುಮ ಯಾರೋ ಡಿಚ್ಚೆ ಹೊಡ್ದಂಗಿದೆ. ದೇವ್ರಿಗೆ ಅಡ್ಡು ಬಿದ್ಬಿಟ್ಟೆ. ಇಲ್ಲಿ ಟಾರ್ಚರ್ ಯಾರು ಅಂತ ನಿಮಗೆ ಗೊತ್ತಿದೆ, ನಾನು ಹೇಳ್ಬೇಕಾಗಿಲ್ಲ. ಅಕ್ಕ ಏನಾದರೂ ಮಾತಾಡಿ. ಎಂಗೇಜ್ಮೆಂಟ್ ಆಗ್ತಾ ಇದೀವಿ. ಇವನು ಎಂಗೇಜ್ಮೆಂಟ್ ಆಗ್ತಿರೋದಿರ್ಲಿ, ದೊಡ್ಡದಾದ ಚೈನ್ ಬೇರೆ ಹಾಕೊಂಡ್ಬರ್ತಾನೆ, ಒರಿಜಿನಲ್ ಡೂಪ್ಲಿಕೇಟ್. ರಿಯಲ್ ವಾವ್ ಸೂಪರ್, ಭಾಳ ಖುಷಿ ಆಗ್ತದೆ, ಖುಷಿ. ಇದನ್ನು ಕೊಡ್ತೀನಿ ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ. ಯಾವ 9 ಗಂಟೆಗೆ ಅದನ್ನೆಲ್ಲ ಕಟ್ ಮಾಡ್ತೀನಿ. ನಾನು ಬ್ಲಾಗ್ ಮಾತಾಡ್ತೀರಾ ಇಲ್ವಾ ನೀವು? ಹಾಂ ಬಂದೆ, ಹೇಳಿ 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 ಮಿಸ್ಟರ್ ರೋಹನ್ ಕುಮಾರ್. ರೋಹನ್ ಕುಮಾರ್ ರಾಜ್, ರೋಹನ್ ರಾಜ್. ಸೊ ಇವತ್ತು ಎಂಗೇಜ್ಮೆಂಟ್ ಆಗ್ತಿದೆ ಹುಡುಗನಿಗೆ. ಆದರೂ ಏನಕ್ಕೆ ಎಂಗೇಜ್ಮೆಂಟ್ ಆಗ್ತಿದೆ ಅಂತ ಏನಕ್ಕೆ ಅಂದರೆ ಈ ಕತೆ ಹಿಂದೆ ಮುಂದೆ ಏನೇನೋ ಆಗ್ತಾ ಇದೆ. ಬಟ್ ನೀನು ಏನಕ್ಕೆ ಎಂಗೇಜ್ಮೆಂಟ್ ಆಗ್ತಿದೆ? ನೀವೇನಕ್ಕೆ ಮಾಡಿಸ್ತಾ ಇದ್ದೀರಾ? ನನಗೆ ಇಷ್ಟ ಇಲ್ಲ ಅಂತ ನಾನು ಇಷ್ಟ ಹೇಳ್ತಾ ಇಲ್ಲ, ಆ ಸೀನಲ್ಲಿ ಇಷ್ಟ ಇಲ್ಲ, ಓಕೆನಾ? ಆದರೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾನೆ, ಓಕೆ. ಆದರೂ ಮಾಡ್ಕೋ. ಮಾಡ್ಸಿ. ಆಮೇಲೆ ಏನಕ್ಕೆ ಇಷ್ಟ ಆಗಲಿಲ್ಲ ಅಂತ ಹೇಳ್ದೆ. ನಿಂಗೆ ಇಷ್ಟ ಇಲ್ಲ ತಾನೇ ಎಂಗೇಜ್ಮೆಂಟ್, ಅದನ್ನೇ ಆಮೇಲೆ ಹೇಳು ಅಂತ ಹೇಳ್ತಾ ಅದು ಇದ್ದೀನಿ. ನೋಡಿರ್ತಾರೆ ಆಲ್ರೆಡಿ ಆಡಿಯನ್ಸ್. ಹ್ಞೂ ಬರೀ ಟೆಲಿಕಾಸ್ಟ್ ಆಯ್ತಲ್ಲ ಅಕ್ಕ. ನೀನು ವ್ಲಾಗ್ನ ಆಮೇಲೆ ಹಾಕಿದ್ರೆ ಸರಿ ಎಂಗೇಜ್ಮೆಂಟ್ ಆದಮೇಲೆ ಆಗ್ತದೆ. ಮತ್ತೆ ಅದಕ್ಕೇನೆ. ಧನ್ಯವಾದಗಳು, ಥ್ಯಾಂಕ್ ಯು ಸೊ ಮಚ್. ಇವತ್ತು ಫುಲ್ ಮಜಾ ಮಾಡೋಣ. ರಜನಿ ಅಕ್ಕ ಇರ್ತಾರೆ ನಮ್ಮ ಜೊತೆ, ಕ್ಯಾಮ್ರಾಮನ್ ಚರಣ್ ಜೊತೆ. ಏನಕ್ಕ ನಾನು ರೋಹನ್ ರಾಜ್ ಅಲ್ಲ ಹಾಂ, ಕ್ಯಾಮ್ರಾಮನ್ ಚರಣ್ ಜೊತೆ ಕೃಷ್ಣ, ನನ್ನ ಜೊತೆ ಇರೋರು ರಜನಿ ಅಕ್ಕ. ಆಂಕರ್ ಆಂಕರ್. ಒಂದೇ ನಿಮಿಷ ಇರೋ. ಇದೆಲ್ಲ ಚೆನ್ನಾಗಿ ಮತ್ತೆ ಅದೇ ಆಫ್ಸೆಟ್ ಹಾಕೋಬೇಕು. ಅದೇ ಹೊಟ್ಟೆ ಊರಿ ಕೃಷ್ಣಂಗೆ. ಅದೇ ಬಣ್ಣ. ಹಾಯ್ ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ಸೂಪರ್ ಮೇಡಮ್, ಸೂಪರ್ ಹೇಳಿ ಇನ್ನೊಂದ್ಸಲ ಹೇಳಿ. ಮೇಡಮ್ ಸೂಪರ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಎಂದ ಎಂದ ನಿಜ ತುಂಬಾ ಚೆನ್ನಾಗಿದೆ. ಅವನಿಗೂ ತುಂಬಾ ಚೆನ್ನಾಗಿದೆ. ಹೌದು, ಎಲ್ಲರೂ ನೋಡಿ ನೋಡಿ, ಅಲ್ಲಿ ಇಲ್ಲಿ ಎಲ್ಲ ಇನ್ನೂ ತೋರಿಸ್ತೀನಿ. ಅಯ್ಯೋ ನೀವು ಹೆಂಗಿದ್ರು ಚೆನ್ನಾಗಿದ್ದೀರ ಬನ್ನಿ ಅಮ್ಮ. ನೋಡಿ ಎಲ್ಲ ಹೊಸ ಹೊಸ ಬಟ್ಟೆ. ಅಯ್ಯೋ ನೋಡಿ, ಇಲ್ಲೂ ಹೊಸ ಬಟ್ಟೆ. ವೈ ಮೀ ಎಲ್ಲಿ ಅವ್ರನ್ನ ಕರಿತೀನಿ ಮ್ಯಾಮ್. ಎಲ್ಲರಿಗೂ ಹೊಸ ಬಟ್ಟೆ ಹಾಕ್ಸಿದ್ದೀರ, ನಮ್ಗೇನಕ್ಕೆ ಮತ್ತೆ ಇದೇ ಥರ ಕಂಟಿನ್ಯೂ? ಇದಾದ್ಮೇಲೆ ಅಲ್ಲಿ ಚೇಂಜ್ ಆಗುತ್ತೆ. ಆದ್ರೂ ಎಲ್ಲ ಹೊಸ ಬಟ್ಟೆ ಹಾಕೊಂಡ್ರು ನನಗೆ ಮತ್ತೆ ಓಯ್ ಆಫ್ ಶರ್ಟ್ ಯಾವಾಗ ಚೇಂಜ್ ಆಗುತ್ತೆ ನನಗೆ ಗೊತ್ತೇ. ಶೂಟ್ ಅದೇ ನೆಕ್ಸ್ಟ್ ಇವಾಗ ಚೇಂಜ್ ಸರ್, ಅವ್ರು ನಿಮ್ಗೆ ಗಿಫ್ಟ್ ಮಾಡ್ತಾರೆ ಇನ್ನು. ಇನ್ಮೇಲೆ ಕಂಪ್ಲೀಟಾಗಿ ಹಂಗೆ ಇರುತ್ತಾ? ಹಂಗೆ ಇರುತ್ತೆ. ಎಲ್ರದ್ದು ನಿಮ್ಮ ಅಪ್ಪಾಜಿ ಸೆಲೆಕ್ಷನ್ ಇದು. ಅಲ್ಲ, ಎಲ್ಲರದು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಇರುತ್ತೆ. ನಾನು ಒಂದೇ ಒಂದು ಹಾಕೊಂಡ್ಬಿಟ್ರೆ ವೆಡ್ಡಿಂಗು ಆಯ್ತು, ಇದಕ್ಕೂ ಆಯ್ತು. ಈಗ ಮೇಡಮ್ ಎಲ್ಲ ಬಟ್ಟೆಗಳು ಚೇಂಜ್ ಮದುವೆ ಮಾಡ್ಕೊಂಡ್ರೆ ಆದ್ಮೇಲೆ ಚೇಂಜ್ ಸರ್. ಅಲ್ಲ ಎಲ್ಲ ಬಟ್ಟೆಗಳು ಚೇಂಜ್ ಮಾಡ್ಕೊಂಡ್ರೆ ಎಲ್ಲ ಚೇಣ್ ಹಾಕಿದಾರ ನೋಡಿ ಮೇಡಮ್. ಹೌದೌದು, ಇವ್ರು ಮಾತ್ರ ಚೇಣ್ ಹಾಕವ್ರೆ ತಾನೆ. ಅದು ಗಿಫ್ಟ್. ಅವರೆಲ್ಲ ಬಟ್ಟೆ ತಗೊಂಡು ಕಾಸೆಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ. ನನ್ನ ಬಟ್ಟೆ ತಗೊಳ್ದೇ ಕಾಸಲ್ಲಿ ಚೈನ್ ತಗೊಂಡಿದ್ದೀನಿ. ಎಂಗೇಜ್ಮೆಂಟ್ ಇವತ್ತು ಆಗೋದ್ರಪ್ಪ. ಎದುರು ಸಾಕ್ಬಿಡ್ಬೇಕು ಹಂಗೆ.
ನನ್ನ ದಂಡಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ. ಸಿನಿಮಾ ಈ ಸೀರಿಯಲಲ್ಲಿ ಎದುರ್ತಾ ಇದ್ದೀರಲ್ಲಪ್ಪ, ಇನ್ನೇನಪ್ಪ ಬೇಕು? ಎದ್ರಲ್ಲ ನಾನು. ಯಾಕೆ ಎದುರಲ್ಲ? ಎದ್ರಲ್ಲ. ಮೇಡಮ್ ಹೋಯ್ತೀನಿ ಮೇಡಮ್. ಇಮೋಷನಲ್ ಡ್ಯಾಮೇಜ್. ಮಜಿಕ್ ಮಾಡ್ಬಿಟ್ರಣ ನನ್ನನ್ನು. ಗೈಸ್ ಆ್ಯಕ್ಚುಲಿ ನಾವು ಇವಾಗಿರೋ ಜಾಗ ಬಂದು ಇವಾಗ ನಾಚಿಕೆ ಕೃಷ್ಣನ ಜನ್ಮಸ್ಥಳ ಇದು ಅಲ್ವಾ ಅಣ್ಣ? ಫಸ್ಟ್ ಮೇಕಪ್ ಇಲ್ಲೇ ಆಡಿಷನ್ ಕೊಟ್ಟಿದ್ದು ನಾನು. ನನಗೆ ಫಸ್ಟು ಈ ಸೀರಿಯಲ್ಗೆ ಆಡಿಷನ್ ಇದು ಮೇಕಪ್ ಮಾಡಿದ್ದು ನಮ್ಮ ಬಸವಣ್ಣ. ಸ್ಟಾರ್ಟಿಂಗ್ ದಿನನೇ ಹೇಳಿದರು ಸೆಲೆಕ್ಟ್ ಆಗ್ತೀನಿ, ಒಳ್ಳೇದಾಗತ್ತೆ ಹೋಗಿ ಅಂತ. ಫಸ್ಟ್ ಇವರೇ ಮೇಕಪ್ ಮಾಡಿದ್ದು ಸೀರಿಯಲ್ಗೆ. ನಾನು ಇಲ್ಲೇ ಆಡಿಷನ್ ಕೊಟ್ಟಿದ್ದೆ. ಇಲ್ಲಿಂದನೇ ಸ್ಟಾರ್ಟ್ ಇವ್ರದ್ದು. ನಾನೇ ಅವನಿಗೆ ಭಗವಾನ್. ಬಿಟ್ಟಿ ಕ್ರೆಡಿಟ್ಸ್ ತಗೊಳಕ್ಕೆ ಬಂದ್ಬಿಡ್ತಾರೆ ಜನ. ನಾನೇ ಅವನಿಗೆ ಬಾ ಇಂಡಸ್ಟ್ರಿಗೆ ಅಂತ ಹೇಳಿ ಮೋಟಿವೇಟ್ ಮಾಡಿ ಅಲ್ಲಮ್ಮ ಎಂಗೇಜ್ಮೆಂಟು ಏನು ಹೇಳು? ನಮ್ಮಿಬ್ರದ್ದೇ ಎಂಗೇಜ್ಮೆಂಟ್. ನಂದು ಕೋದಂಡ ಜೊತೆ ಇವಳ್ದು ಕೃಷ್ಣನ್ ಜೊತೆ. ತಪ್ಪು ತಿಳ್ಕೊಬೇಡಿ. ಇದು ಇವಾಗ ಬರೋದಕ್ಕಷ್ಟೇ, ಆಮೇಲೆ ಫುಲ್ ಪ್ರೀತಿ. ಈಗಲೂ ಪ್ರೀತಿಯಾಗಿ ಕಾಣಿಸ್ತಾರೆ. ನನ್ನ ಮೇಲೆ ಹಣೆ ಇಟ್ಟಳು. ಇನ್ನೊಂದು ಚೆನ್ನಾಗಿ ರೆಡಿ ಆಗ್ತದೆ. ನೀವೆಲ್ಲ ಹಾಗೆ ಕಳ್ಳು ನಿಮ್ಮಂತವ್ರನ್ನ ಅರ್ಜೆಂಟಾಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್. ಏನೋ ನಾನು ಇಲ್ದೇನೆ ನನ್ನ ಬ್ಲಾಗಲ್ಲಿ ಏನೋ ಮಾತಾಡ್ತಾರೆ ಇವರು. ನಿನ್ ಬ್ಲಾಗಲ್ಲಿ ನೀನೇ ಇರ್ಬೇಕಾ? ಇದು ನಮ್ಮ ಅತ್ತೆ ಮಗಳು. ಇದು ನಾನು ಕಟ್ಕೊಳ್ಳೋಳ ಮುಂದೆ. ಒಂದ್ ಇಂಚ್ ಕಮ್ಮಿ ಆಗ್ಬಿಟ್ಟೆ. ಗೈಸ್ ಇದು ನಮ್ಮ ಹೀರೋಯಿನ್. ಮಾತಾಡೇನಾದ್ರು ಆನ್ ದ ಸ್ಕ್ರೀನ್, ಆಫ್ ದ ಸ್ಕ್ರೀನ್ ಎರಡು ಇದರಲ್ಲೂ ನಾಚಿಕೆ ನನಗೆ. ಶ್ರದ್ಧಾ ಅಂತ ಸ್ವಲ್ಪ ಮಾತಾಡೋಲ್ಲ ನಾನು ಜಾಸ್ತಿ. ಒಂದ್ಸತಿ ಅಮ್ಮ, ಒಂದ್ಸತಿ ಅಕ್ಕ, ಯಾರೋ ಒಂಥರ ಕರಿಬೇಕು ತಾನೆ. ಆಯ್ತಮ್ಮ. ಜೋರೆಲ್ಲ ಮಾಡಿಲ್ಲ ಅಲ್ಲ. ಆಯ್ತು ಈಗ ಆದ್ಮೇಲೆ ಕರುಣ ಈಗ ಅರ್ಜೆಂಟ್ ಅದೇ ಅಯ್ಯೋ ಹಂಗಲ್ಲ. ಇಲ್ಲ ಆ ಥರ ಎಲ್ಲ ಬೇಡ. ಚೆನ್ನಾಗಿರಲ್ಲ ಎಲ್ಲ. ಇಲ್ಲ ಅದೇ ಚೆನ್ನಾಗಿಲ್ಲ. ರೌದ್ರ ಅಮ್ಮ ಮತ್ತೆ ಏನೋ ಇದು ಏನೋ ಹಾಸ್ಯ. ಹಾಸ್ಯ. ಮಾಡ್ತೀನಿ ಜಾಸ್ತಿ ನಗ್ಬೇಡಿ, ಮಾಡ್ತೀನಿ. ನಾನು ನನ್ನ ತಮ್ಮ ಯಾವಾಗಲೂ ಒಂಥರ ಸಿಮಿಲರ್ ಆಗಿ ಕಾಸ್ಟ್ಯೂಮ್ಸ್ ಹಾಕೊಳ್ಳೋದು ಆ್ಯಕ್ಚುಲಿ. ಆದರೂ ನನ್ನ ತಮ್ಮ ಕ್ಯೂಟ್. ಮೈಸೂರಿಂದ ಬರ್ತಾನೆ ಪಾಪ. ಅದೇ ಸ್ವಲ್ಪ ಬೇಜಾರು. ನಾನು ಅಲ್ಲಿಂದ ಬರಬೇಕೇನೋ. ಬಾರ ನನ್ನ ಜೊತೆ ಅಂತೀನಿ, ಬರೋದೇ ಇಲ್ಲ ಅಂತ. ಯಾಕೆ ಭಯ ನನ್ನ ಜೊತೆ ಇರಕ್ಕೆ ನಿಮಗೆ? ಲೊಕೇಶನ್ಗೆ ಬಂದ್ವಿ, ಆದರೆ ಆಲ್ರೆಡಿ ಯಾವುದೋ ಮದುವೆ ನಡೀತಾ ಇದೆ ಇಲ್ಲಿ. ನಮ್ಮ ಶೂಟಿಂಗಿಗೆ ಏನಾದರೂ ಇಷ್ಟೊಂದು ಅರೇಂಜ್ ಮಾಡ್ಬಿಟ್ರಾ? ಎಂಗೇಜ್ಮೆಂಟ್ಗೆ ಅದೂ ಇಲ್ಲ ಯಾವುದೋ ಮದುವೆ ನಡೀತಾ ಇದೆ. ಬನ್ನಿ ನೋಡೋಣ. ಹೇಳೋ, ಇಂಟ್ರೊಡ್ಯೂಸ್ ಮಾಡ್ಕೊಂಡು ನೀನು. ಹಾಯ್, ನಾನು ರಂಗನಾಥ, ಕೃಷ್ಣವಂಶಿ ಧಾರಾವಾಹಿ. ಇವರು ನಮ್ಮ ಹೀರೋ ರೋಹನ್. ಕ್ಯೂಟಿ ಬ್ಯೂಟಿ ಮಗು ತಂದೆ ಇವನು. ಎಲ್ಲ ಹೇಳಕ್ಕಾಗುತ್ತೆ ಹಾಗಾದ್ರೆ ಹಿಂಗೆ. ಇನ್ನು ಮದುವೆ ಆಗಿಲ್ಲ ಅಂತಾರೆ ಎಷ್ಟೋ ಜನ. ಅವರು ದಡ್ಡತನ ಅದು. ಮದುವೆ ಆಗಿರೋ ಕಾಣಿಸ್ತಾ ಇದ್ದೀರಾ ನೋಡಿ. ಕಾಣಿಸಲ್ಲ, ಅದೇ ಪ್ರಾಬ್ಲಮ್ ಅಲ್ಲ, ಕಾಣಿಸ್ತಾ ಇಲ್ಲ. ಅದೇ ಪಾಟೀಲ್ ಅಂತ ನಮ್ಮ ಇವರೆಲ್ಲ ನಮ್ಮ ಸ್ನೇಹಿತರು ಹೋಟ್ಲಲ್ಲಿ. ಇವರು ನಮ್ಮ ಹೀರೋ, ನಮ್ಮ ಸಹ ಕಲಾವಿದರು. ನಾನು ನೀನು ಮ್ಯಾಚಿಂಗ್ ಮಾಡಿ ಎಷ್ಟೋ ಹಿಂಗೆ ಮಾತ್ರ ಮ್ಯಾಚಿಂಗ್.
ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀರಾ ನಂದು ಏನು ಯಾಕೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀರಾ ನಂದು ಇಷ್ಟು ಬೇಗ ಮನೆಯಿಂದ ಕಳ್ಸೋಲ್ಲ. ಕೋಟ್ಲೆ ತಡಿಯೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಿಮಿಷ ಕೊಟ್ಟಿದ್ದೀನಿ ನಾನು ಅದಕ್ಕೆ ಮದುವೆ ಮಾಡೋಕ್ಕೆ ಪ್ರೀತಿ ಕಾಲೆಲ್ಲ ಒತ್ತಿದೆ ನಾನು. ಏನೋ ಮಾತಾಡಿದ್ರೆ ಹೋಟ್ಲಿಗೆ ಹೋಗ್ಬೇಕು ಅಂತ ಹೋಟ್ಲಲ್ಲಿ ಏನು ಹಿಡಿದಾರೋ ಗೊತ್ತಿಲ್ಲಪ್ಪ. ಕಸ್ಟಮರ್ಸ್ ಇದ್ದಾರಮ್ಮ. ಅದಕ್ಕೆ ಕಳಿಸ್ಬೋದು ಅట్లాಗೆ ಇಟ್ಲಾಗಾದ್ರೆ ಹಾಳಾಗೋದು. ಆಲ್ ದ ಬೆಸ್ಟ್. ಗೈಸ್ ಇವಾಗ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಇಲ್ಲಿ ತಿಂಡಿ ತಿನ್ಕೊಂಡು ಬಂದರು ಎಲ್ಲರೂ, ಬಟ್ ನಾನು ಬೇರೆ ಕಡೆ ತಿಂಡಿ ತಿಂತೀನಿ. ಇವತ್ತು ನಮ್ಮ ಜೊತೆ ನಮ್ಮ ಮೆಚ್ಚಿನ ನನ್ನ ಪ್ರೀತಿಯ ಅಣ್ಣ ಇದ್ದಾರೆ. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಇವತ್ತೆಲ್ಲ ನಮಗೆ ಒಂದು ಹೊಸ ಜಾಗದಲ್ಲಿ ಒಂದು ತಿಂಡಿ ತಿನ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಹೌದು, ಹಾಗಾಗಿ ಒಂದು ತಿಂಡಿ ತಿನ್ನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಕಂಪ್ಲೀಟ್ ನಾನು ಸಂದೀಪ್ ಅಣ್ಣನೇ ಇರ್ತೀವಿ. ವ್ಲಾಗ್ ಪೂರ್ತಿ ಹೆವಿ ಮಜಾ ಇರುತ್ತೆ. ಏನು ಸಂದೀಪ್ ಅಣ್ಣ? ಡನ್. ಭಯಂಕರ ಮಜಾ ಇರುತ್ತೆ. ನೋಡಿ ಎಂಜಾಯ್ ಮಾಡ್ತೀರಾ, ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ಹೋಗ ನಮ್ಮನ್ನ ಓಡಿಸ್ತೀರಣ್ಣ? ಇಲ್ಲಪ್ಪ, ಇದೇ ಇಷ್ಟ ಫಸ್ಟ್ ಟೈಮ್ ಸಂದೀಪ್ ಅಣ್ಣ ನಾನು ಗಾಡಿ ಮೇಲೆ ಕೂತ್ಕೊಂಡು ಹೋಗ್ತೀನಿ. ಅಯ್ಯಪ್ಪ. ಬ್ರೇಕ್ಫಾಸ್ಟ್ ವಿತ್ ಓಜಿ ಸಂದೀಪ್ ಅಣ್ಣ. ಎಲ್ಲರೂ ಸಂದೀಪ್ ಅಣ್ಣ ನೋಡ್ಬಿಟ್ಟು ಸ್ಮೈಲ್ ಮಾಡ್ತಾ ಇದ್ದಾರೆ. ಏನು ಅನಿಸುತ್ತೆ ಸಂದೀಪ್ ಅಣ್ಣ? ಏನು ಅನ್ನಿಸ್ತಾ ಇದೆ? ಹೇಗಿದೆ ತಿಂಡಿ? ಹೇಗಿದೆ? ನೈಸ್. ನಾನು ಪಲಾವ್ ತಿಂದ್ಬಿಟ್ಟು ಚೆನ್ನಾಗಿದೆ. ಇದನ್ನು ತಿನ್ನೋಡಿ, ಖುಷಿ ಆಗ್ಬಿಡ್ತೀರಾ. ಟೇಸ್ಟ್ ಸಗದಾಗಿದೆ ಅಲ್ಲ ಪಲಾವ್ ಅಣ್ಣ? ಕ್ರೇಜಿ ಪಲಾವ್, ಸಗದಾಗಿದೆ ಗೈಸ್, ವೆರಿ ನೈಸ್. ಗೈಸ್ ನೀವು ಪರ್ಸ್ನಲ್ ಅಸಿಸ್ಟೆಂಟ್ ಅಂದ್ಕೊಳ್ಳಿ, ಮುಖ ಎಲ್ಲ ರಿವೀಲ್ ಮಾಡಲ್ಲ, ತುಂಬ ಕಾಸ್ಟ್ಲಿ. ಸುಕೃತ ಅವರು ನನಗೆ ಇವತ್ತು ಟಚ್ ಅಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸುಕ್ಕು. ಏನೇ ತೊಡ್ತಾರೆ ಅದು ಆ ಕಡೆ ಬೇರೆ ಥರ ಕಾಣಿಸ್ತೀವಿ. ನೀಟಾಗಿ ಕಾಸ್ಟ್ಲಿ ಅಸಿಸ್ಟೆಂಟ್. ಓ ಹಂಗೆಲ್ಲ ಇದೆಯಾ? ಫ್ರೀ ಬಿಡು ಮೇಕಪ್ ಮಾಡಿಸ್ಕೊಳ್ಳುವಾಗ ಅವಾಗ ಮುಖ ನೋಡಿ ಸೀನಿಯರ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ವಾವ್ ನೈಸ್. ಯಾರಿಗೂ ಇಲ್ಲ ಗೈಸ್, ನನಗೆ ಮಾತ್ರ ಪರ್ಸನಲ್ ಅಸಿಸ್ಟೆಂಟ್ ಇದು. ಬೇರೆ ಯಾರಿಗೂ ಪರ್ಸನಲ್ ಅಸಿಸ್ಟೆಂಟ್ ಸಿಗಲ್ಲ ಈ ಥರ ಅಲ್ವಾ ಸುಕ್ಕು? ಬೇರೆ ಯಾರಿಗಾದ್ರೂ ಟಚ್ ಅಪ್ ಮಾಡ್ತೀಯಾ? ಮಾಡಿದ್ಯಾ ಇದುವರೆಗೂ? ಹೋಗಿ ಗೈಸ್ ಇದು ನಾನು ಮುದ್ದು ತಂಗಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಗೊತ್ತಾ? ಹೇಳೋ ಒಂದು ಪ್ಲೀಸ್ 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 ಪ್ಲೀಸ್. 3, 3, 2, 1 ಇಲ್ಲ ನಿಜ ಚೆನ್ನಾಗಿತ್ತು. ನೈಸ್ ನೈಸ್ ಯಾ. ಹಾಯ್ ಕಾರ್ತಿಕ್ ಸರ್ನ ನೋಡಿ ತುಂಬ ದಿನ ಆಗಿತ್ತು. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಹೇಳ್ತೀನಿ. ಹೌದಾ? ಹಾಯ್. ಕಾರ್ಡ್ ತಗೊಂಡ್ರಿ? ಹೊಸ ಕಾರ್ಡ್ ತಗೊಂಡಿದ್ದೀರಾ? ವಿಡಿಯೋ ಮಾಡ್ಕೊತಾನೆ ನಮ್ಮ ಡೈರೆಕ್ಟರ್ ಸರ್. ಹಾಯ್ ಹಾಯ್. ಏನೇನು ನಿಜವಾಗಿ ಹೊಟ್ಟೆ ಬಿಟ್ಕೊಂಡಿದ್ದೆ, ಹೊಟ್ಟೆ ಒಳಗೆ ಹಾಕೊಂಡಿದ್ದೀನಿ. ನಾನು ಇಟ್ಕೊಂತೀನಿ ಬಿಡಿ ಸರ್. ಬೇಗ ಕಳಿಸ್ತೀರಿ ಅಂತ 100% 11ವರೆಗೆ ಕಳಿಸೋದು. ನಿಜ 11ವರೆ ಇಲ್ಲೇ ಆಗೋಯ್ತು ಸರ್. ಓಕೆ ಓಕೆ ಇವನೇ ಕಳಿಸಿದ್ದ. ನಾನು ಇವನೇ ಕಳಿಸಿದ್ದು. ಆದ್ರೂ ಇದಿಷ್ಟೇ ಬಂದ ತಕ್ಷಣ ಮಾತಾಡಿ ಎಲ್ಲ ಪಾಯಿಂಟ್ ಫೈಲ್ ಮಾಡಬೇಕೆ ಹೋದ್ಮೇಲೆ ಬರಬಾರ್ದು. ಬ್ಲಾಗ್. ಹಾಯ್ ಶರೀಫು ಅಸೋಸಿಯೇಟು. ನನಗೆ ತುಂಬ ಹಿಂಸೆ ಕೊಡ್ತಾನೆ ಇವನು, ಇವನು ಮತ್ತು ಇವನು. ನಾನು ಹಿಂಸೆ ಕೊಡುವಷ್ಟು ಇನ್ನೂ ಬೇಗ ಕಳಿಸ್ಕೊಟ್ಟಿದ್ದೀನಿ. ಪುನೀತ್ ಬೈ ಬೇಗ ಕಳಿಸ್ಕೊಡ್ತಾರೆ. ಇವನು ಬೇಕಬೇಕು ಅಂತ ನಿನ್ನೆ ಬರೀ ನಡ್ಕೊಂಡೋಗ ಶಾರ್ಟ್ ಇದೆ. ಒಂದೇ ಒಂದು ಡೈಲಾಗ್ ಎಲ್ಲ ಹೇಳ್ಸ್ಕೊಂಡು ನಡ್ಕೊಂಡು ಹೋಗ್ತಾನೆ ಡೈಲಾಗ್ ಹೇಳಿದ್ದ. ಅಂದರೆ ನಾವು 3 ಜನನು ತೀವ್ರವಾದ RCB ಫ್ಯಾನ್ಗಳು. ಏನಂತೀರ? ನಿನ್ನೆ ಹೆಂಗೆ ಹೊಡೆದ್ರು, ನಾ ಹೆಂಗೆ ಹೊಡೆದ್ರು, ಎಂಗೇಜ್ಮೆಂಟ್ ನಂದ ಇವಂದ ನಾನೇ ಗುರು ಹಳೆ ಕಷ್ಟ ಮಾಡ್ಕೊಂಡು
ಅಮೂಲ್ಯವಾದ ದೃಶ್ಯ. ತುಂಬಾ ಜನಕ್ಕೆ ಕಾಣಿಸಲ್ಲ. ಕಟ್ಟಪ್ಪ ಚೈನ್ ಆಗ್ತಾನೆ. ನಾನೇನಕ್ಕೆ ಮಾಡ್ಲಿ? ಅದನ್ನೆಲ್ಲ ಕಟ್ ಮಾಡ್ತೀನಿ ಕಣೆ, ನೀನು ಎಷ್ಟು ಮಾತಾಡಿದ್ರು ಅಷ್ಟೇ. ನಿಂತ್ಕೊ. ಅಲ್ಲ, ನನ್ನ ಶೋಲ್ಡರ್ಗೆ ಬರಲ್ಲ, ಎಷ್ಟು ಮಾತಾಡ್ತೀಯ? ಗುದ್ದಿದ್ರೆ ಮುರಳಿ ಕಮ್ಮಿ ಆಗ್ಬಿಡ್ಬೇಕು. ನಾನು ಒಂದೇ ಮಾತಾಡೋದಕ್ಕೂ ಹೈಟ್ಗೂ ಏನು ಸಂಬಂಧ? ಇಸ್ ಮೈ ಕ್ವೆಶ್ಚನ್, ನನಗೆ ಆನ್ಸರ್ ಬೇಕು. ಅದೇ ಹೈಟ್ಗೂ ಮಾತಾಡೋದಕ್ಕೂ ಏನು ಸಂಬಂಧ? ಈ ಕಟ್ಟ ಕಡೆಯ ಪ್ರಶ್ನೆಗೆ ನಾನು ಆಮೇಲೆ ಆನ್ಸರ್ ಮಾಡ್ತೀನಿ. ಯೋಚನೆ ಪಾಪ ದೇವಸ್ಥಾನ ನನ್ನ ಒಳ್ಳೇದಾಗಲಿ, ಹೊಸ ಹೊಸ ಪ್ರಾಜೆಕ್ಟ್ಸ್ ಮಾಡಲಿ ಅಂತ ಬೇಗ ಹೀರೋ ಆಗಲಿ ಅಂತ ಇನ್ನೇನಾಗ್ತೀಯ? ಫಿಲಮಲ್ಲಿ ಕಾಣೋ ಸಿನಿಮಾದಲ್ಲಿ ಹೀರೋ ಆಗಲಿ, ಸಿನಿಮಾದಲ್ಲಿ ಹೀರೋ ಆಗಲಿ ಅಂತ ನಾನು ಪ್ರದಕ್ಷಿಣೆ ಮಾಡಿದ್ದು ಬರಿಗಾಲಲ್ಲಿ. ಎಷ್ಟು ಕಿಲೋಮೀಟರ್ ಆಗ್ತದೆ ಹೇಳ್ಬಿಟ್ಟ ಫೋನ್ ಮಾಡಿ ಅವನು. ಒಂದು ಮಾತು ಫೋನ್ ಮಾಡಿ ನಾನೇ ಥರ ಅಂತ ಏನಕ್ಕೂ ಆಯ್ತು ಉಪಯೋಗ ಇದೆ. ಜೊತೆ ಜಾಸ್ತಿ ಇದೆ ಅದು ಜೊತೆ ದೊಡ್ಡದಾಗ ಕರೆಕ್ಟ್ ಐತೆ. ಅದು ದೊಡ್ಡ ಜೋಡಿ, ಅದಕ್ಕೆ ದೊಡ್ಡದಾಗಿದೆ. ಸರಿ ಅಲ್ಲ ಕಣ, ಟವಲ್ ಹಾಕಿರೋ ಫೋಟೋನ ಹಾಕಿ ಅಕ್ಷರ. ದೇವಸ್ಥಾನದಲ್ಲಿ ಮಗ ದೇವಸ್ಥಾನದಲ್ಲಿ ಬ್ಯಾನರ್ ಹಾಕಿಸ್ಕೊಂಡಿದ್ದಾನೆ. ಕಂಕಣ ಬಲ ಬೇಗ ಕೂಡ್ ಬರುತ್ತೋ ಏನೋ, ಯಾರಿಗೂ ಡಿಸೆಂಬರ್ 10 ಮದುವೆ ಊಟ ಅದು ಇವಂದೇ ಆಗ್ಬೇಕು ಅಂತೇನಿಲ್ಲ. ನಿನ್ನ ಮದುವೆ ಆದ್ರು ಅವನೇ ಹೇಳಿದ್ನಲ್ಲ ಮದುವೆ ಆಗ್ತೀನಿ. ಹುಡುಗಿ ಮದುವೆ ಅದೇ ಹೆಂಗೈತೋ ಏನೋ. ಇವಾಗ ನೀನು ಲವ್ ಮಾಡ್ತಾರೆ ಹುಡುಗಿ. ಓ ಅಲ್ಲೋಡ 2,000 ಮೇಲೆ ಚೆನ್ನಾಗಿದೆ. ಅಕ್ಷಯ ನೀವು ಕೇಳಿದ್ರೆ ಏನು ದೊಡ್ಡ ಮಾಡ್ತೀವಿ ಅಂದರೆ ಅಲ್ಲ ನೀನು ಸ್ವಾಗತ ಕೋರುವವರು ನೋಡಿದ್ರೆ ಯಾವ್ದು ನೆನಪಾಯ್ತು ಏನು? ಚೀತು ಸಂಘ ಇದೇನು ಪಾಯಸ ಗೈಸ್. ಇವತ್ತು ನಮ್ಮ ಸೆಟ್ ಮೆನುದಲ್ಲಿ ಸಿಕ್ಕಾಬಟ್ಟೆ ಐಟಮ್ಸ್ ಇದೆ. ಫಸ್ಟ್ ಟೈಮ್ ಇಷ್ಟೊಂದು ಐಟಮ್ಸ್ ಮಾಡಿಸಿರೋದು. ಇದೇನಿದು? ಇದು ತರಿಸಿರೋದಲ್ವಾ? ಅಯ್ಯೋ ಸ್ವಾಮಿ, ಏನೇನೇನು ಹೇಳಿ. ಮದುವೆದು ಏನೋ ಅದೇನಾ? ಮಾತಾಡು. ಅದು ಹೊಡೆದಾಕ್ತೀನಿ ಮಾತಾಡಿಲ್ಲ. ಏನೋ ಐಟಮ್ಗಳು ಮಾಡಿಸಿದ್ದಾರೆ ಅನ್ಕೊಳ್ಳಿ. ಏಯ್ ಪುನೀತ್ ಬೈ, ನಾನೇನೋ ಐಟಮ್ ಮಾಡಿಸಿದ್ದೀರಾ ಅನ್ಕೊಂಡೆ. ಮದುವೆದು ಅದು ಹೇಳ್ಬಾರ್ದು, ನಾವೇ ಮಾಡ್ತಿದ್ವಿ. ನಾನು ಅಡುಗೆ ಮಾಡಿಸಿರೋದು ಅನ್ಕೊಂಡೆ, ಮಾಡಿಸಿರೋದಲ್ವಂತೆ. ಗೊತ್ತು, ಮದುವೆ ಊಟ ಅಲ್ಲಿ ಒಳಗಡೆ ಮದುವೆ ನಡೀತಾ ಇತ್ತು. ಬಾಯ್ಲಿ ನೀನೇ ಬಾಯ್ಲಿ ಮಾಡ್ಸಿರೋದಾ ಊಟ? ಅಡುಗೆ ಮಾಡಿ ಬಾಯಿಲಿ ಮಾಡ್ಸಿರೋದ? ಅಡುಗೆ ಮಾಡ್ಸಿರೋದ ನೀನು? ಅಡುಗೆ ಮಾಡ್ಸಿರೋದ? ನನಗೆ ಗೊತ್ತಾಗೋಯ್ತು. ಹೇಳಿ ಮದುವೆ ಮಾಡಿಸಿರೋದೇ ನಾವು. ಹಂಗೆ ಎಲ್ಲಿ ಇರಲ್ಲ. ಹಾಂ, ಇದು ಮದುವೆ ಮನೇಲಿ ಊಟ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಬರ್ತಾರಲ್ಲ ಅವನು ನಾನು. ಹಾಂ, ಮದುವೆ ಊಟ ಎಲ್ಲಿ ಕ್ಯಾಮ್ ನಂಗೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ನಿಮಗೆ ಕೇಳಕ್ಕೆ ಬಂದಿಲ್ಲ. ಮಾಡಿಸಿರೋದು ಅಂದ್ಕೊಂಡಿದ್ದೀನಿ. ಹಾಯ್ ಹಂಸ ಮೇಡಮ್, ಹಾಯ್, ಹೇಗಿದೆ? ನಾನೇ ಮಾಡಿಸಿದ್ದು, ಚೆನ್ನಾಗಿದೆ. ಅಯ್ಯೋ ಬರೀ ಒಂದೇ ಒಂದು ಐಟಮ್ ಹಾಕ್ಕೊಡಿ ಮನೆ. ಹಂಗೆ ಹೇಳಂಗಿಲ್ಲ, ನಾನೇ ಮಾಡಿಸಿದ್ದು ಅನ್ಬೇಕು. ಹಾಂ, ಚೆನ್ನಾಗಿದೆ ಅಷ್ಟೇ. ಧನ್ಯವಾದಗಳು. ಇವನು ನೋಡು ಕ್ಯಾಮ್ರಾ.
ಎಲ್ಲರಿಗೂ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಏಯ್ ತಮಾಷೆ ಮಾಡ್ಕೊಂಡು ಚೆನ್ನಾಗಿದ್ದೀರಂತೆ ನೀವು. ನೀನಂತೆ ಗೇಮು. ಓಕೆ, ನಾವು ಗೇಮ್ ಆಡ್ಸೋದ್ರಲ್ಲಿ ಆಡೋದ್ರಲ್ಲಿ ಫೇಮಸ್. ಒಂದು ನಿಮಿಷ ಇರೋ. ಕೈ ಹಾಕ್ರಿ. ಏನು ಏನು ಇಲ್ಲೋಡು, ನಾನು ಹಣ ಆಟ. ಏನು ಎಲ್ಲಿ ಯಾಕೆ ಯಾವಾಗ ಹಿಂಗೆ ಹೆಂಗೆ ಹಂಗೆ ಹಿಂಗೆ. ಒಂದು ನಿಮಿಷ. ನನಗೆ ಅರ್ಥ ಆಯ್ತು. ಐ ಏನು ಆಯ್ತು ಹೇಳು. ಏನು ಯಾಕೆ ಯಾವಾಗ ಇಲ್ಲಿ ಎಲ್ಲಿ ಇಲ್ಲಿ ನಾವು ಗೇಮ್ ಆಡ್ಸೋದ್ರಲ್ಲಿ ಆಡೋದ್ರಲ್ಲಿ ಫೇಮಸ್. ಗೇಮು. ಈ ಕಡೆ ಬನ್ನಿ ಸಂದೀಪಣ್ಣ, ಲೈಟ್ ಹಿಂಗಿದೆ. ನಾನು ಫಸ್ಟ್ ಆಡ್ಬಿಟ್ಟು ಹಾಕೋತೀರಾ ಈಗ? ಫಸ್ಟ್ ಟೈಮ್ ನಾವು ಹೇಳ್ಬಿಟ್ಟು ಯಾಕೆ ಹಿಂಗೆ ಎಲ್ಲಿ ಯಾವಾಗ ನೆನ್ನೆ ಆ ಥರ ಒಂದಕ್ಕೊಂದು ಇನ್ನೊಂದು ಕುರಿ ಸಿಕ್ತು. ಎಲ್ಲ ಮಾತಾಡ್ತೀವಿ ನಾವು 3 ಜನ ಏನು ಎಲ್ಲಿ ಯಾಕೆ ಯಾವಾಗ ಇವಾಗ ಹೆಂಗೆ ಗೊತ್ತಿಲ್ಲ ಹೆಂಗೆ ಹಿಂಗೆ ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಗೈಸ್ ಫೈನಲಿ ನಮ್ದು ಎಂಗೇಜ್ಮೆಂಟ್ ಆಗ್ತಾ ಇದೆ. ಆಮೇಲೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದರೆ ಕೃಷ್ಣವಂಶಿ ಸೀರಿಯಲ್ ನೋಡಿ. ಗೈಸ್ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಸುಮ್ಮನೆ ಸೀನಲ್ಲಿ ಕೈ ನಡಗ್ಸಕ್ಕೆ ಹೇಳಿದ್ರು. ನನಗೆ ಸೀರಿಯಸ್ಸಾಗಿ ಕೈ ನಡಗಕ್ಕೆ ಸ್ಟಾರ್ಟ್ ಆಗೋಯ್ತು, ಯಾಕೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ತುಂಬ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಸೀನಲ್ಲಿ ಕೈ ನಡಗಿಸ್ಬೇಕು ಅಂತ ಹೇಳಿದ್ರು. ನನಗೆ ಸೀರಿಯಸ್ಸಾಗಿ ಫುಲ್ಲು ಕೈ ಗಡ ನಡುಗ್ತಾ ಇದೆ. ಎಂಗೇಜ್ಮೆಂಟ್ ರಿಂಗ್ ಹಾಕೋಕ್ಕೆ ನಡೀತಾ ಇದೆ ಶೂಟಿಂಗು. ಏನೇನು ಮಾಡಿಸ್ತಾರೋ ಗೊತ್ತಿಲ್ವೇ, ಭಯ ಆಗ್ತಾಯಿದೆ. ನೋಡೋಣ ಬನ್ನಿ. ಎಲ್ಲರೂ ಶೂಟಿಂಗ್ ಮುಗಿಸ್ಕೊಂಡು ಹೋದ್ರು. ಟೈಮ್ ಎಷ್ಟಾಯ್ತು? 10:30. ಎಲ್ಲರೂ ಮುಗಿಸ್ಕೊಂಡೋದ್ರು. ನಾನು, ನನ್ನ ತಂಗಿ, ನನ್ನ ತಮ್ಮ, 3 ಜನ ಇರೋದು. ನನ್ನ ಸೀನ್ ಮುಗ್ದೋಯ್ತು. ಇವ್ರು ಫೋಟೋ ತೆಗೆಸ್ಕೊಳಕ್ಕೆ ನನ್ನನ್ನು ಕರ್ಕೊಂಡು ಹೋಯ್ತಾರಂತ ಆ ಸೀನ್. ನೀವಿಬ್ರಿಗೂ ನೀವೇ ಫೋಟೋ ತೆಗೆಸ್ಕೊಳಕ್ಕಾಗಲ್ಲ. ನಾನೇನು ಫೋಟೋ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಬೈತಡ್ಕೊಳ ಹೇಳೋ ನಮ್ಮ ಅಣ್ಣನೂ ಇಲ್ಲ. ಹಂಗಾದ್ರೆ ಡೈಲಾಗ್ ಐತೆ. ಡೌಟು 10:30 ಆಗೋದು ಕ್ಲೋಸ್. ಡೈಲಾಗ್ ಹೊಡಿತಾ ಇದೆಯಾ? ಅಲ್ಲ, ಸ್ಕ್ರಿಪ್ಟಲ್ಲಿರೋ ಡೈಲಾಗ್ ಹೇಳ್ತಾ ಇದ್ದೆ. ಹೌದಣ್ಣ, ನಿನ್ನ ಜೊತೆ ಒಂದೇ ಒಂದು ಫೋಟೋನು ಚೆನ್ನಾಗಿರೋದಿಲ್ಲ. ಅದಕ್ಕೆ ಇವತ್ತಾರು ಸಕ್ಕತ್ತಾಗಿರೋ ಫೋಟೋ ತೋರಿಸ್ಬೇಡ. ನೀವೇ ತಗ್ಸಿ. ಅಣ್ಣ ಕಣ್ಣು ನಿನ್ನ ನೆರಳಲ್ಲಿ ಕೊಡಿಸ್ತೀನಿ ಚಾಕ್ಲೇಟ್ ಕೊಡಿಸ್ತೀನಿ. ನಿಮಗೂ ಕೊಡಿಸ್ತೀನಿ ಸರ್. ಕರೆದ್ರು early the next morning. ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಡೇ 2ಗೆ ಎಲ್ಲರಿಗೂ ಸ್ವಾಗತ. ಸೊ ನಿನ್ನೆ ಲೇಟ್ ಆಗೋಯ್ತು ಶೂಟ್ ಮುಗಿಯೋದು. ನಂದು ಲಾಸ್ಟ್ ಸೀನ್ ಇದ್ದಿದ್ದೆ ನಂದು 11:30ಗೆ ಮುಗೀತು ನಂದು ಶಾರ್ಟು.
ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಆಯ್ತು 12 ಗಂಟೆ. ಎಲ್ಲ ಮಲ್ಕೊಂಡ್ಬಿಟ್ಟಿದ್ದೀನಿ. ಬೆಳಗ್ಗೆ ಅಲಾರಾಮ್ ಇಟ್ಬಿಟ್ಟು ಮಲ್ಕೊಂಡಿದ್ದೆ. ಒಂದು 8 ಗಂಟೆಗೆ ಬರೋಕ್ಕೆ ಹೇಳಿದ್ರು ಸೆಟ್ಟಿಗೆ. ಬಟ್ ಎದ್ದೇಳೋಕ್ಕಾಗಿಲ್ಲ, ಲೇಟ್ ಆಗೋಯ್ತು. ಚರಣ ಫೋನ್ ತೊಗೊಂಡೋಗಿ ಚಾರ್ಜ್ ಹಾಕಿದ ಕಾರಣ ಅಲಾರಾಮ್ ಗೊತ್ತಾಗಿಲ್ಲ ನನಗೆ. ಅಲಾರಾಮ್ ಹೊಡೆದ್ರೆ ಬೇಗ ಎದ್ದೇಳ್ಬಿಡ್ತಾಯಿದ್ದೆ. 8 ಗಂಟೆಗೆ ಬರಬೇಕಾದ್ರೆ 9:15ಕ್ಕೆ ಬಂದಿದ್ದೀನಿ. ನನ್ನ ಜೊತೆ ಮಣಿನೂ ನನ್ನ ಜೊತೆ ಸೇರಿ ಹಾಳಾಗ್ತಾಯಿದೆ ಅಂದ್ಕೊಳ್ಳಿ. ಸೊ ಇವಾಗ ಡೇ 2 ಶೂಟ್ ಇವತ್ತು ನಡೀತಾ ಇದೆ. ತುಂಬ ಜನ ಬಂದಿದ್ದಾರೆ, ತುಂಬ ಜನ ಜೂನಿಯರ್ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಇಷ್ಟು ಜನ ನೋಡಿ ನಮ್ಮ ಸೀರಿಯಲ್ಗೆ ಬರ್ತಾ ಇರೋದು ಫಸ್ಟ್ ಟೈಮ್. ಹತ್ರ 70 ಜನ ಇದ್ದಾರಂತೆ ಇವತ್ತು. ನೈಸ್. ಇವತ್ತು ಒಳ್ಳೆ ಮಜಾ ಮಾಡೋಣ, ಕ್ವಾಟ್ಲೆ ಮಾಡೋಣ. ನೆನ್ನೆ ಮಾಡ್ದಂಗೆ ಇವತ್ತಿನ್ನೂ ಸಿಕ್ಕಾಪಟ್ಟೆ ಕ್ವಾಟ್ಲೆ ಇರುತ್ತೆ ಅಂದ್ಕೊತೀನಿ. ಯಾಕೋ ಸೆಟ್ಟು ಸ್ವಲ್ಪ ಸೈಲೆಂಟ್ ಇದೆ ಇವತ್ತು. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ವೈಲೆಂಟ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ. ಇವತ್ತೇನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೋಡೋಣ. ಬನ್ನಿ. ಯಾವ್ದಿದು ಅದ್ಭುತ ಟ್ಯಾಲೆಂಟು. ಇನ್ನೂ ಚೆನ್ನಾಗಿ ಆಡ್ತಾಳೆ. ಇನ್ನೊಂದ್ಸತಿ ಕರೆಕ್ಟಾಗಿ ಆಡೋಗ್ಲಿ. ಆದಾಡ ನಾ ಕುಚ್ ಬೋಲ. ನನಗೆ ಸಾಂಗ್ ಬೇಕು. ಸಖತ್ತಾಗಿ ಆಡ್ತಾಳೆ ನೋಡಿ ಗೈಸ್ ನನ್ನ ತಂಗಿ. ಇವಾಗ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಚೆನ್ನಾಗಿ ಆಡು, ಚೆನ್ನಾಗಿ ಆಡು. ನೀವು ಎಷ್ಟು ವೆಯ್ಟ್ ಮಾಡ್ತಾ ಇದೀಯ ಅವಳು ಹಾಡೋದಕ್ಕೆ? ತುಂಬಾ ಕಾಯ್ತಾ ಇದೀನಿ. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ. ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ. ಸರಿಗಮಪ ಆಡಿಷನ್ ಕೊಟ್ಟೆ. ವಿಜಯ್ ಪ್ರಕಾಶ್ ಸರು, ರಾಜೇಶ್ ಕೃಷ್ಣ ಸರು, ನಿನ್ನ ಇಲ್ಲೆಲ್ಲ ಆಡ್ಸೋದು ಬೇಡ, ನೆಕ್ಸ್ಟ್ ಇಂಡಿಯನ್ ಐಡಲ್ ಸೂಪರ್ ಸಿಂಗರ್ ಅಂತ ಬೇಡ. ನಾ ಕುಚ್ ಪೂಛಾ ನಾ ಕುಚ್ ಮಾಗಾ. ಇಲ್ಲೊಂದು ಇರುವೆ ಸತ್ತೋಗ್ತೈತೆ. ಇದೆಲ್ಲ ನೋಡಿದ್ರೆ ಅಲ್ಲೋಡ ಹೋಗಿ ಬಚ್ಚಿಡ್ಕೊಂಡ್ಬಿಡ್ತೀನಿ. ಹಾಡು ಹೇಳಿದ ತಕ್ಷಣ ಪಾಪ ಇಲ್ಲ. ಇಲ್ಲ 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 ಅದು ಖುಷಿಗೆ ನೋಡು. ನಿನ್ನ ಹತ್ರ ನೋಡೋ ಕೇಳಿಸ್ಕೊಳಕ್ ಬಂತ ಹೇಳು. ಬಂತು ಬರ್ಲಿ. ನಮ್ಮ ಗುರುಗಳು ಹಿಂಗೆ ರಾಗ. ಕುಚ್ ಪೂಛಾ ನಾ ಕುಚ್ ಮಾಗಾ ತೂ ಹಿ ದಿಲ್ ಸೇ ದಿಯಾ ಚೋದಿ. ಈ ಮಗು ಅದನ್ನ ಬರ್ಸ್ಬಿಟ್ಟು ನಮ್ಮ ಹೃದಯ ಕಲಕ್ಬಿಟ್ಟು ಆಕ್ಚುಲಿ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಎಲ್ಲರೂ ಆಶ್ಚರ್ಯ. ಏನ್ ಮಾತುಕತೆ ಆಗ್ಬೇಕು? ಸಂದೀಪ್ ಸರ್ ಕೈ ಇಳಿಸಿ. ಆಕ್ಷನ್. ನೋಡಿ ಸರ್, ಎಲ್ಲರೂ ಆಶ್ಚರ್ಯದ ನೋಡ್ತಾರೆ. ಸಂದೀಪ್ ಸರ್ ಆ ಕಡೆ ಈ ಕಡೆ ನೋಡಿ, ಈ ಕಡೆ ನೋಡ್ಬೇಡಿ ನೀವು. ಗೈಸ್ ಎಂಗೇಜ್ಮೆಂಟ್ ಆಗೋಯ್ತು ಅನ್ಕೊಳ್ಳಿ. ಏನಿದೆ ಜೀವನದಲ್ಲಿ? ನೀನಲ್ಲ, ಇಲ್ಲಿ ನಮ್ಮ ಹುಡುಗಿ ಇಲ್ಲಿ. ಇಬ್ಬರು ಹೆಂಡತಿರ ಮುದ್ದಿನ ಕೃಷ್ಣ. ನೀನು ಹೇಳಿಬೇಡ ಕಣೆ, ಹೇಳಿಬೇಡ. ಗೈಸ್ ಎಲ್ಲರೂ ವ್ಲಾಗ್ನ ಮಜಾ ಮಾಡ್ತಾ ಇದ್ದೀರಾ ಅನ್ಕೊತೀನಿ. ಲಾಸ್ಟ್ವರೆಗೂ ನೋಡಿ. ಇನ್ನೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನಿಮಗೆ ಎಪಿಸೋಡ್ ಟೆಲಿಕಾಸ್ಟ್ ಆದಮೇಲೆ ನಾವು ಇದರಲ್ಲಿ ಅಪ್ಲೋಡ್ ಮಾಡೋಣ. ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ. ಬೇಡ ಮಚ್ಚ. ಗಂಟೆ ಕಿತ್ಕೊಂಡ್ರೆ ಯಾರು ಆಕ್ಸಿಡೆಂಟ್ ಹೋಗಿ. DJ disco.
ರೆಕಾರ್ಡ್ ಮಾಡ್ದೆ ಮಜಾ ತೋರಿಸು